ಹಲೋ ವ್ಯೂಯರ್ಸ್, ಎಲ್ಲ ಹೇಗಿದ್ದೀರಾ? ಕ್ಷೇಮವಾಗಿದ್ದೀರಾ? ಸೌಖ್ಯವಾಗಿದ್ದೀರಾ? ಹಾಗೂ ದೇವರ ನಾಮ ಜಪವನ್ನು ಮಾಡ್ತಾ ಇದ್ದೀರಾ ಹಾಗೂ ಬಂದಂತಹ ಗೈಡೆನ್ಸ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದಕ್ಕೆ ರಿಗ್ರೆಟ್ ಮಾಡಲ್ಲ ನೀವು, ಯಾಕಾದರೂ ಮಾಡಿದ್ನೋ ಅಂತ. ಬಿಕಾಸ್ ಯೂನಿವರ್ಸಿಂದ ನಿಮಗೆ ಸ್ಪಾಂಟೇನಿಯಸ್ ಆಗಿ ಮೆಸೇಜಸ್ಸು ನನ್ನ ಚಾನಲ್ನಿಂದ ಸಿಗ್ತಾ ಹೋಗುತ್ತೆ, ಇವನ್ ಹೀಲಿಂಗ್ ಕೂಡ. ಯಾರೆಲ್ಲ ಆಂಜನೇಯ ಸ್ವಾಮಿ ಜೊತೆ ಕನೆಕ್ಟ್ ಆಗಬೇಕು ಅಂತ ಇದ್ದೀರಾ, ಸೊ ಹನುಮಾನ್ ರೇಖೆ ಅಟ್ಯೂನ್ಮೆಂಟನ್ನು ಕೊಡಲಾಗುತ್ತೆ. ಹಾಗೆ ಲಕ್ಷ್ಮೀ ತಾಯಿ ಜೊತೆ ನೀವು ಕನೆಕ್ಟ್ ಆಗಬೇಕು ಅಂತ ಅಂದರೂ ಕೂಡ ಮನಿ ರೇಖೆ ಅಟ್ಯೂನ್ಮೆಂಟ್ ಕೂಡ ಕೊಡಲಾಗುತ್ತೆ. ಟ್ಯಾರೋ ರೀಡಿಂಗ್ ನಿಮಗೆ ನನ್ನ ಚಾನಲ್ನಿಂದ ಸಿಗತ್ತೆ. ಆಕಾಶಿಕ್ ರೆಕಾರ್ಡ್ ಕೂಡ ನಿಮ್ಮದನ್ನು ನೀವು ಆಕ್ಸೆಸ್ ಮಾಡಿ ಪಾಸ್ಟ್ ಲೈಫ್ ಕರ್ಮಾಸ್ ಏನು ನಿಮಗೆ ತೊಂದರೆ ಕೊಡ್ತಾ ಇದೆ ಅಥವಾ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ಕೂಡ ತಿಳ್ಕೊಬಹುದು. 29ನೇ ತಾರೀಕು ಮತ್ತೆ 11/11 ಪೋರ್ಟಲ್ ಸ್ಟಾರ್ಟ್ ಆಗ್ತಾ ಇದೆ, ನಡೀತಾ ಇದೆ. ಅವತ್ತು ತುಂಬ ಹೈ ಇರುತ್ತೆ ಎನರ್ಜಿ, ಬಿಕಾಸ್ ಅವತ್ತು 11/11 ಪೋರ್ಟಲ್ ಇರೋದ್ರಿಂದ. ಸೊ ಯಾರ್ಯಾರು ಏನಾದರೂ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಆದರೆ ಖಂಡಿತ ನನ್ನ ಜೊತೆ ಕನೆಕ್ಟ್ ಆಗಿ. ಸೊ ಮುಂದಿನ ವರ್ಷಕ್ಕೆ ಇದೆಲ್ಲ ಸಿದ್ಧತೆಗಳು. ನೀವು ಹೇಗೆ ಹಬ್ಬ ಬರೋದಕ್ಕಿಂತ ಮುಂಚೆ ಎಲ್ಲವನ್ನು ಕ್ಲೀನ್ ಮಾಡಿ ಹಬ್ಬವನ್ನು ಸ್ವಾಗತ ಮಾಡ್ತೀರಾ, ಅದೇ ಥರ ಹೊಸ ವರ್ಷಕ್ಕೆ ಇದು ನಮ್ಮ ಸ್ಪಿರಿಚುವಲ್ ಆಗಿ ಸಿದ್ಧತೆ ಮಾಡಿಕೊಳ್ತಾ ಇರೋದು. ಸೊ ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ತಮ್ನೇಲಲ್ಲಿ ನನ್ನ ನಂಬರ್ ಇರುತ್ತೆ, ಖಂಡಿತ ಮೆಸೇಜ್ ಮಾಡಿ ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳಿ. ಸೊ ಬನ್ನಿ, ಇವತ್ತು ವಿಘ್ನೇಶ್ವರ ಸ್ವಾಮಿಯಿಂದ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ ಹಾಗೂ ಏನೇನೆಲ್ಲ ಅವರು ಈ ಮುಂದಿನ ತಿಂಗಳಿಗೆ ನಿಮಗೆ ಮೆಸೇಜಸನ್ನು ಕೊಡ್ತಾ ಇದ್ದಾರೆ, ಹೇಗಿರಲಿದೆ ನಿಮ್ಮ ಮುಂದಿನ ತಿಂಗಳು ಅಂತ ಇಲ್ಲಿ ನೋಡೋಣ. ಸೊ ಇಲ್ಲಿ 2 ಆಫ್ ಪೆಂಟಕಲ್ಸ್ ಬಂದಿದೆ. ನಿಮಗೆ ಯಾರಾದರೂ ಮದುವೆಗೋಸ್ಕರ ಸಂಬಂಧವನ್ನು ನೋಡ್ತಾ ಇದ್ದರೆ ನಿಮಗೆ 2 ಆಪರ್ಚುನಿಟೀಸ್ ಬರುತ್ತೆ. ಮತ್ತು ಕೆಲಸಕ್ಕೂ ಕೂಡ ಅಷ್ಟೇ 2 ಕಡೆಯಿಂದ ನಿಮಗೆ ಆಫರ್ ಬರುತ್ತೆ. ಸೊ ಅದರಲ್ಲಿ ಎರಡೂ ಕೂಡ ನಿಮಗೆ ಒಳ್ಳೆಯ ಆಪರ್ಚುನಿಟಿನೇ. ಒಂದು ಆಪರ್ಚುನಿಟಿ ಬಂದರೆ ಸಾಕಪ್ಪ ಅಂತ ಇದ್ದಂತಹ ನಿಮಗೆ, ಸೊ ವಿಘ್ನೇಶ್ವರ ಸ್ವಾಮಿಯ ಕೃಪೆಯಿಂದ 2 ಆಪರ್ಚುನಿಟಿ, 2 ಆಫರ್ ಬರ್ತಾ ಇದೆ. ಇದರಲ್ಲಿ ಮೋಸ ಹೋಗಬೇಡಿ. ಒಂದು ಪಾಸಿಟಿವ್ ಆಗಿರುತ್ತೆ, ಒಂದು ನೆಗೆಟಿವ್ ಆಗಿರುತ್ತೆ. ಆದರೆ ಎರಡೂ ಕೂಡ ನಿಮಗೆ ಪಾಸಿಟಿವ್ ಅಂತ ತೋರಿಸುತ್ತೆ. ಆದರೆ ಒಂದು ಮಾತ್ರ ನಿಮಗೆ ಅದು ಸೂಟಬಲ್ ಅಲ್ಲ. ಹಾಗಾಗಿ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮಗೆ ಯಾವುದು ಬೆಸ್ಟು, ನಿಮ್ಮ ಹೈಯೆಸ್ಟ್ ಬೆಸ್ಟ್ಗೆ ನಿಮಗೆ ಅತಿ ಉತ್ತಮವಾದದ್ದು ಯಾವುದು ಅದನ್ನು ಮಾತ್ರ ನನ್ನ ಜೀವನದಲ್ಲಿ ತಂದು ಕೊಡು ದೇವ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ದೇವರ ಆಶೀರ್ವಾದದಿಂದ ಅದು ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತು ಇಲ್ಲಿ ಇದು ಒಂದು ಅಬಂಡೆನ್ಸ್ ಸಿಂಬಲ್. ಸೊ ಇಲ್ಲಿ ವಿಘ್ನೇಶ್ವರ ಸ್ವಾಮಿಯಿಂದ ಮೆಸೇಜ್ ಬರ್ತಾಯಿದೆ, ಈ ಥರ ಒಂದು ಅಬಂಡೆನ್ಸ್ ನೀವು ಸಿಂಬಲನ್ನು ಹಾಕ್ಕೊಳ್ತಾ ನಿಮ್ಗೇನು ಮ್ಯಾನಿಫೆಸ್ಟೇಷನ್ನು ಮಾಡಬೇಕು ಅಂತ ಇದ್ದೀರಾ ಆ ಒಂದು ಅಫರ್ಮೇಷನನ್ನು ಹೇಳಿದ್ರೆ ನಿಮಗೆ ಬಹಳ ಬೇಗ ಅದು ಆಗುತ್ತೆ ಅಂತ. ಸೊ 11/11 ಪೋರ್ಟಲ್ಲು ಹತ್ತಿರ ಇರೋದ್ರಿಂದ ಅವತ್ತಿನ ದಿನ ನೀವು ಇದನ್ನು ಟ್ರೈ ಮಾಡ್ಬೋದು. ಇನ್ನು ಕೆಲವರು ತುಂಬ ಏಂಜಲ್ಸ್ ನಂಬರ್ ನೋಡ್ತಾ ಇದ್ದೀವಿ 11/11 ಅಂತ. ಸೊ ಆಗ ಕೂಡ ಏನು ಮಾಡ್ಬೋದು, ನೀವು ಈ ಥರ ಇನ್ಫೈನೈಟ್ ಸಿಂಬಲ್ ಹಾಕ್ಕೊಂಡು ನೀವು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ರೆ ಅದನ್ನು ಹೇಳಿದರೆ ಇನ್ನೂ ಬೇಗ ನಿಮಗೆ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಯಾರಿಗೆ ರಿಸಲ್ಟ್ 100% ಬರುತ್ತೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ವಿಘ್ನೇಶ್ವರ ಸ್ವಾಮಿಯಿಂದ ನಿಮಗೆ ಆ 2 ಆಪರ್ಚುನಿಟಿನೂ ಬಂದಿದೆ. ಸ್ವಲ್ಪ ಹುಷಾರಾಗಿ ದೇವರಿಗೆ ಸರೆಂಡರ್ ಮಾಡಿ, ದೇವರು ಯಾವುದನ್ನು ಕೊಡ್ತಾರೆ ಅದನ್ನು ತಗೊಳ್ಳಿ. ಮತ್ತು ಮೂಲಾಧಾರ ಚಕ್ರ, ವಿಘ್ನೇಶ್ವರ ಸ್ವಾಮಿ ಇರೋದು ನಮ್ಮ ದೇಹದಲ್ಲಿ ಮೂಲಾಧಾರ ಚಕ್ರ, ಎಲ್ಲ ಒಂದು ವಿಘ್ನಗಳ ನಿವಾರಕ ಅವರು. ಮತ್ತು ಹೊಸ ಪ್ರಾರಂಭದ ಮೂಲ ಕೂಡ ಅವರೇನೆ. ಸೊ ಇಲ್ಲಿ ಕೆಲವರಿಗೆ ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಆಗ್ತಾ ಇದೆ, ಆ್ಯಕ್ಟಿವ್ ಆಗ್ತಾ ಇದೆ. ಇದರಿಂದ ನಿಮ್ಮ ಜೀವನದಲ್ಲಿ ಸ್ಟೆಬಿಲಿಟಿ ಬರುತ್ತೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ಏನು ಸಮಸ್ಯೆ ಎದುರಿಸ್ತಾ ಇದ್ದೀರಲ್ಲ ಅದು ಕ್ರಮೇಣ ನಿಮ್ಮ ಜೀವನದಿಂದ ಹೋಗ್ತಾ ಇದೆ. ಸೊ ಹಾಗಾಗಿ ಮೂಲಾಧಾರ ಚಕ್ರಕ್ಕೆ ಸ್ವಲ್ಪ ಗಮನವನ್ನು ಕೊಟ್ಟು ಸ್ವಲ್ಪ ಮೆಡಿಟೇಷನ್ ಮಾಡಿ. ಬಿಕಾಸ್ ಎಲ್ಲ ಟಾಕ್ಸಿನ್ಸ್ ಎಲ್ಲ ಬಂದು ಸ್ಟೋರ್ ಆಗಿರೋದು ಆ ಮೂಲಾಧಾರ ಚಕ್ರ, ಅದರ ಬಣ್ಣ
ರೆಡ್ಡು. ಮತ್ತು ಇನ್ನು ಕೆಲವರಿಗೆ ಮೂಲಾಧಾರ ಚಕ್ರ ಹಾಗೆ ಯೆಲ್ಲೋ ಕಲರ್, ಇದು ನಮ್ಮ ಮಣಿಪುರ ಚಕ್ರ, ಇದರ ಒಂದು ಬಣ್ಣ. ಸೊ ಆ ಮಧ್ಯದಲ್ಲಿ ಇರೋಂತಹ ಸ್ವಾಧಿಷ್ಠಾನ ಚಕ್ರ, ಮೂರು ಕೂಡ ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಹೇಳಿ ನನಗೆ ಮೆಸೇಜ್ ಚಾನಲ್ ಆಗ್ತಾ ಇದೆ. ವಿಘ್ನೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ. ಸೊ ಈ 3 ಚಕ್ರ ಬ್ಯಾಲೆನ್ಸ್ ಆಗೋದ್ರಿಂದ ನಮಗೆ ಪ್ರಾಪಂಚಿಕವಾಗಿ ಏನು ಸಿಗಬೇಕಿತ್ತು ಅದೆಲ್ಲ ಒಂದು ಬ್ಯಾಲೆನ್ಸ್ ಆಗಿ ಹೋಗುತ್ತೆ. ಸೊ ಏನು ಅಪ್ಪರ್ 3 ಚಕ್ರಸ್ ಇದೆಯಲ್ಲ, ಮೇಲ್ಗಡೆ ಇರೋವಂತಹ ಸಹಸ್ರಾರ ಚಕ್ರ ಮತ್ತು ಆಜ್ಞಾ ಚಕ್ರ, ವಿಶುದ್ಧಿ ಚಕ್ರ, ಈ 3 ನಮ್ಮ ಸ್ಪಿರಿಚುಯಾಲಿಟಿಗೆ ಸಂಬಂಧಪಟ್ಟಿದ್ದು. ಆದರೆ ಕೆಳಗಡೆ ಇರೋಂತಹ 3 ಚಕ್ರಗಳು ನಮ್ಮ ಏನು ಪ್ರಾಪಂಚಿಕ ವಿಷಯಗಳಿಗೆ ಸಂಬಂಧಪಟ್ಟದ್ದು. ಸೊ ನಾವೇನಾದರೂ ನಮ್ಮ ಜೀವನದಲ್ಲಿ ರಿಲೇಷನ್ಶಿಪ್ ಚೆನ್ನಾಗಿಲ್ಲ, ಹಣಕಾಸಿಗೆ ಸಂಬಂಧಪಟ್ಟಂಗೆ ತೊಂದರೆ ಎದುರಿಸ್ತಾ ಇದ್ದೀವಿ, ದುಃಖ, ನೋವು, ಹತಾಶೆ ಈ ಥರ ಇದ್ದರೆ ಕೆಳಗಡೆ ಇರೋಂತಹ 3 ಚಕ್ರಗಳು ಡಿಸ್ಬ್ಯಾಲೆನ್ಸ್ ಆಗಿದೆ ಅಂತ. ಸೊ ಇಲ್ಲಿ ನಿಮಗೆ ವಿಘ್ನೇಶ್ವರ ಸ್ವಾಮಿ ಆಶೀರ್ವಾದದಿಂದ ಈ 3 ಚಕ್ರಗಳು ಬ್ಯಾಲೆನ್ಸ್ ಆಗ್ತಾ ಇದೆ. ಅದನ್ನು ಹಾಗೆ ನೀವು ಮೇಂಟೈನ್ ಮಾಡಬೇಕು ಅಂತಂದರೆ, ಅದು ಬ್ಯಾಲೆನ್ಸ್ಡಾಗೇ ಇರಬೇಕು ಅಂತಂದರೆ ಚಕ್ರ ಮೆಡಿಟೇಷನ್ನ ಮಿಸ್ ಮಾಡದೆ ಮಾಡಿ. ನಿಮಗೆ ಮುಂದಕ್ಕೆ ಒಳ್ಳೆಯದಾಗ್ತಾ ಹೋಗುತ್ತೆ. 2026ರಲ್ಲಿ ಇದರ ಒಂದು ರಿಸಲ್ಟ್ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣಸಿಗುತ್ತೆ. ಮಿಸ್ ಮಾಡದೆ ಚಕ್ರ ಮೆಡಿಟೇಷನ್ ಮಾಡಿ. ನಿಮಗೆ ಎಲ್ಲ ಬಾಗಿಲುಗಳು, ನಿಮ್ಮ ಜೀವನದ ಏನು ಮುಚ್ಚೋಗಿದೆ, ನನಗೇನು ಕಾಣಿಸ್ತಾನೆ ಇಲ್ಲ ಮುಂದಿನ ದಾರಿ ಅನ್ನೋರ್ಗೂ ಕೂಡ ಅದು ಓಪನ್ ಆಗ್ತಾ ಇದೆ ವಿಘ್ನೇಶ್ವರ ಸ್ವಾಮಿಯ ಆಶೀರ್ವಾದದಿಂದ. ಕಾರ್ಡ್ ಹೆಂಗೆ ಬಂದಿದೆ ಅಂದರೆ 2, 3, 4, 5 ಸ್ಪಷ್ಟವಾಗಿ ನಿಮ್ಮ ಮುಂದೆ ಎನರ್ಜಿ ಏನು ಬರ್ತಾ ಇದೆ ಅಂತ ವಿಘ್ನೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ. ಅದು ಕಂಟಿನ್ಯೂಸ್ ಆಗಿ ಸ್ಪಾಂಟೇನಿಯಸ್ ಆಗಿ ಕಾರ್ಡ್ಸ್ ಬಂದಿದೆ. ನಿಮ್ಮಲ್ಲಿ ಡಿವಿನಿಟಿ, ಆ ಎನರ್ಜಿಗೆ ನೀವು ಬರ್ತಾ ಇದ್ದೀರಾ. ಏನು ದೈವಿಕತೆ ಅಂತ ಹೇಳ್ತೀವಿ ಅಲ್ವಾ, ಆ ಒಂದು ದೈವಿಕತೆ ನಿಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಇಲ್ಲಿ ಕೆಲವರು ಸ್ಪಿರಿಚುಯಾಲಿಟಿನಲ್ಲಿ ಇಲ್ಲದೇ ಇರಬಹುದು, ಅದು ಹೆಂಗೆ ಸಾಧ್ಯ ಅಂತ. ಸೊ ಇಲ್ಲಿ ನಿಮ್ಗೆ ಹಿಂದಿನ ಜನ್ಮದ ಕೆಲವೊಂದು ಸಂಸ್ಕಾರಗಳು ನಿಮ್ಮ DNA ಬಂದಿದೆ. ಅದು 2026ರಲ್ಲಿ ಅದು ಇನ್ನೂ ಹೆಚ್ಚಾಗಿ ಗ್ರೋ ಆಗುತ್ತೆ. ನಿಮ್ಮ ಇಂಟ್ಯೂಷನ್ ಪವರ್ ಚೆನ್ನಾಗಾಗುತ್ತೆ. ಅದಕ್ಕೆ ಪ್ರಾರಂಭ ಯಾವಾಗಿಂದ ಅಂದರೆ ಮುಂದಿನ ತಿಂಗಳಿನಿಂದ. ಇದು ನಿಮ್ಗೆ ಯಾವಾಗ ಸಿಗುತ್ತೆ, ಯಾವ ತಿಂಗಳಲ್ಲಿ ಸಿಕ್ಕಿರುತ್ತೆ, ಇದು ಟೈಮ್ಲೆಸ್ ರೀಡಿಂಗು. ಆ ಮುಂದಿನ ತಿಂಗಳಿನಿಂದ ನಿಮ್ಮ ಒಂದು ಆಧ್ಯಾತ್ಮಿಕತೆ ಪ್ರಪಂಚಕ್ಕೆ ನೀವು ಕಾಲಿಡ್ತೀರಾ, ಅಥವಾ ಯಾರಾದರೂ ಈಗ ಆಲ್ರೆಡಿ ಅದರಲ್ಲಿ ಸಿದ್ಧಿ ಮಾಡೋದಕ್ಕೆ ಶುರು ಮಾಡಿದರೆ ನಿಮಗೆ ಅದರ ಒಂದು ಪ್ರತಿಫಲ ನೆಕ್ಸ್ಟ್ ತಿಂಗಳಿಂದ ಸಿಗ್ತಾ ಹೋಗುತ್ತೆ. ಈಗ ನವಂಬರ್ ತಿಂಗಳಲ್ಲಿ ಈ ಮೆಸೇಜ್ ನಾನು ಕೊಡ್ತಾ ಇರೋದ್ರಿಂದ ನೆಕ್ಸ್ಟು ಡಿಸೆಂಬರಿಂದ ಸ್ಟಾರ್ಟ್ ಆಗುತ್ತೆ. ನೀವು ಅದು ಮುಗಿದ ಮೇಲೆ ನೋಡಿದ್ರೆ ನೀವು ಯಾವ ತಿಂಗಳಿಂದ ನೋಡಿರ್ತೀರ ಅದರ ಒಂದು ಮುಂದಿನ ತಿಂಗಳಿಂದ ಇದು ನಿಮಗೆ ಅನ್ವಯ ಆಗುತ್ತೆ. ಸೊ ಇಲ್ಲಿ ಆರೆಂಜ್ ಕಲರ್ ಇದೆ. ಸೊ ಚಕ್ರಗಳ ಬಗ್ಗೆ ನನಗೆ ತುಂಬ ಎಳಿತಾ ಇದೆ ಅದು ಮೆಸೇಜ್ ಆ ಕಡೆಯಿಂದ. ರೆಡ್ಡು, ಯೆಲ್ಲೋ, ಆರೆಂಜ್, ಸೊ ಇದೆಲ್ಲ ಕೆಳಗಿನ ಚಕ್ರಗಳೇ. ಸೊ ಅದಕ್ಕೆ ಸ್ವಲ್ಪ ಗಮನ ಕೊಡಿ. ಮತ್ತು ಬ್ಯಾಲೆನ್ಸು ಆಗ್ತಾ ಇದೆ. ನಿಮ್ಮಲ್ಲಿ ದೈವಿಕತೆ ಬರ್ತಿದೆ, ಆಧ್ಯಾತ್ಮಿಕತೆಗೆ ಹೋಗ್ತೀರಾ. ಏನು ಮುಂಚೆ ತುಂಬ ಹತಾಶೆ ಇತ್ತು, ನೋವು ಆಗ್ತಾ ಇಲ್ಲ ಅನ್ನೋಂತಹದ್ದು. ಸೊ ಈ ಥರ ಒಂದು ನೆಗೆಟಿವ್ ಎನರ್ಜಿಯಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಎಲ್ಲನೂ ಕ್ಯಾಶುಯಲಾಗಿ ತೊಗೋತೀರಾ. ಅದಕ್ಕೆ ಎನರ್ಜಿ ನೀವು ಹೆಚ್ಚು ವೇಸ್ಟ್ ಮಾಡಲ್ಲ. ಇದರಿಂದ ನಿಮ್ಮ ಎನರ್ಜಿ ಸೇವ್ ಆಗುತ್ತೆ, ನಿಮ್ಮ ವೈಬ್ರೇಷನ್ ಹೈ ಆಗುತ್ತೆ. ನಿಮ್ಗೇನು ಬೇಕೋ ಅದನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋ ಅಂತಹ ಒಂದು ಶಕ್ತಿ ನಿಮಗೆ ಬರುತ್ತೆ. ಇಲ್ಲಿ ನೋಡಿ, ನದಿ ಹರಿದು ಬಂದು ಮೇಲಿಂದ ಬೀಳ್ತಾ ಇದೆ. ಅದು ನಿಮ್ಮ ಕಾಲ ಹತ್ರ ಬೀಳ್ತಾ ಇದೆ. ಇಲ್ಲಿ ಕೆಲವರು ಇನ್ನು ಮುಂದಿನ ದಿನಗಳಲ್ಲಿ ಈ ಮೆಸೇಜ್ ನೋಡಿದ ನಂತರದ ದಿನಗಳಲ್ಲಿ ನಿಮಗೆ ಇದು ರೆಸೊನೇಟ್ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಸೂಚನೆ. ನೀವು ಕೆಲವರು ವಾಟರ್ ಬಾಡೀಸ್ ವಿಸಿಟ್ ಮಾಡ್ಬೋದು. ಸಮುದ್ರ, ನದಿಯಲ್ಲಿ ಸ್ನಾನ ಮಾಡ್ಬೋದು. ಗಂಗಾ ನದಿ, ಯಮುನಾ ನದಿ, ಈ ಥರ ಉತ್ತರ ಭಾರತಕ್ಕೆ ಟೂರ್ ಹೋಗ್ಬೋದು, ಅಥವಾ ಕಾವೇರಿ ನದಿಯಲ್ಲಿ ಮಿಂದು ಬರಬಹುದು. ಸೊ ನೀವು ನದಿ ಹತ್ರ ಹೋಗುವಂತಹ ಒಂದು ಸೂಚನೆ ಇಲ್ಲಿ ನನಗೆ ಸಿಗ್ತಾ ಇದೆ. ಖಂಡಿತ ಆ ಥರ ಯಾರಾದರೂ ಹೋಗಿ ಬಂದರೆ ಅಥವಾ ಬಂದಿದ್ದರೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಸೊ ಇಲ್ಲಿ ನಿಮ್ಮ ಹಾರ್ಟ್ ಚಕ್ರ ಕೂಡ ಇಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆ, ಹೀಲ್ ಆಗ್ತಾ ಇದೆ. ಸೊ ಆಟೋಮೆಟಿಕ್ಕಾಗಿ ನಿಮ್ಮ ಚಕ್ರಗಳು ಹೀಲ್ ಆಯಿತು ಅಂದರೆ ನಿಮ್ಮ ಜೀವನದಲ್ಲಿ ಇದ್ದಂತಹ ಸಮಸ್ಯೆಗಳು 80% ಬಗೆಹರಿದ ಹಾಗೆ. ಸೊ ಆ ಒಂದು ಎನರ್ಜಿಗೆ ಬರ್ತಾ ಇದ್ದರೆ ಇಲ್ಲಿ ಇರುವಂತಹ ಸುತ್ತ ಹಸಿರಿದೆ, ನೀವು ಕಾಣಬಹುದು. ಹಸಿರು ಸಮೃದ್ಧಿಯ ಸಂಕೇತ. ಇಲ್ಲಿ ಗೋಲ್ಡ್ ಕಲರ್ ಕೂಡ ಇದೆ. ಸೊ ಲಕ್ಷ್ಮೀ ಮಾತೆಯ ಎನರ್ಜಿ ನಿಮ್ಮ ಜೀವನದಲ್ಲಿ ಹರಿದು ಬರಲಿದೆ, ಸಮೃದ್ಧಿ ಬರಲಿದೆ, ತಾಯಿಯ ಆಶೀರ್ವಾದ ನಿಮಗೆ ಹರಿದು ಬರ್ತಾ ಇದೆ. ಸೊ ಇಲ್ಲಿ ಮನಿ ರೇಖೆ ಯಾರಾದರೂ ಅಟೈನ್ಮೆಂಟ್ ತೊಗೋಬೇಕು ಅಂತಂದರೆ ಖಂಡಿತ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಲಕ್ಷ್ಮೀ ತಾಯಿ ಎನರ್ಜಿಗೆ ನೀವು ಅಲೈನ್ ಆಗ್ತೀರಾ. ಹಣಕ್ಕೆ ಸಂಬಂಧಪಟ್ಟಂಗೆ ನಿಮಗೇನು ಬಿಸ್ನೆಸ್ ಮಾಡ್ತಿದ್ದೀವಿ ಕೈ ಎತ್ತುತ್ತಾ ಇಲ್ಲ, ಹಣಕ್ಕೆ ಸಂಬಂಧಪಟ್ಟಂಗೆ ಏನೇ ಇರಲಿ ಅದು ಮನಿ ರೇಖೆ ನೀವು ಅಟೈನ್ಮೆಂಟ್ ತೊಗೊಳ್ಳೋದ್ರಿಂದ ಅದು ನಿಮ್ಮ ಜೀವನದಿಂದ ಹೋಗುತ್ತೆ. ಸೊ ಒಳ್ಳೆಯದಾಗಲಿ. ನಿಮ್ಮಲ್ಲಿರೋ ದೈವಿಕತೆ ಎಚ್ಚರ ಆಗ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಹೇಳಿ. ನನಗೆ ಈ ಕಾರ್ಡ್ ನೋಡಿದ ತಕ್ಷಣ 11 ನೋಡಿ, ಎರಡೂ ಕೂಡ ಎನರ್ಜಿ ಹೆಂಗೆ ಕಾಣಿಸ್ತಾ ಇದೆ, ಇದು ಒಂದರ ಪಕ್ಕ ಒಂದು. ಸೊ 11 ಪೋರ್ಟಲ್ ನನಗೆ ತುಂಬ ಇಲ್ಲಿ ಸೆನ್ಸ್ ಆಗ್ತಾ ಇದೆ. ಯಾರೋ ಇಲ್ಲಿ 11 ಪೋರ್ಟಲಲ್ಲಿ ನೀವು ಮದುವೆಗೆ ಮ್ಯಾನಿಫೆಸ್ಟ್ ಮಾಡಿದ್ರಿ ಅನಿಸುತ್ತೆ ನಿಮ್ಮ ಪಾರ್ಟ್ನರ್ನ. ಸೊ ಅದು ನಿಮ್ಮ ಜೀವನದಲ್ಲಿ ಮದುವೆ ಸೆಟ್ ಆಗೋದ್ರಲ್ಲಿದೆ. ಅದು ನಿಮಗೆ ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರಾ ಅವ್ರ ಜೊತೆ. ಸೊ ನೀವೇನು ಮ್ಯಾನಿಫೆಸ್ಟ್ ಮಾಡಿದ್ರಿ ಅಲ್ಲ 11 ಪೋರ್ಟಲ್ನಲ್ಲಿ, ಅದು ಆಗ್ತಾಯಿದೆ. ಅದು ನೀವು ನಿಮ್ಮ ಮಕ್ಕಳಿಗಾದರೂ ಮ್ಯಾನಿಫೆಸ್ಟ್ ಮಾಡಿದ್ದಿರಬಹುದು ಅಥವಾ ನಿಮಗೋಸ್ಕರನೇ ಮಾಡಿದ್ದಿರ್ಬೋದು. ಮತ್ತು ಮದುವೆ ಆಗಿರೋರು ನನ್ನ ಸಂಬಂಧ ಸರಿ ಹೋಗಲಿ ಅಂತ ಹೇಳಿ ಕೂಡ ಅಫರ್ಮೇಷನ್ ಮಾಡಿದ್ದಿರಬಹುದು 11 ಪೋರ್ಟಲಲ್ಲಿ. ಖಂಡಿತ ಅದು ಬರ್ತಾ ಇದೆ. ಇನ್ನು ಕೆಲವರಿಗೆ ಮನೆಗೋಸ್ಕರ ನೀವು ಕೇಳ್ಕೊಂಡಿದ್ದಿರಬಹುದು ಯೂನಿವರ್ಸ್ನ, ಅದು ಕೂಡ ಬರ್ತಾ ಇದೆ ಅಂತ ಹೇಳಿ ವಿಘ್ನೇಶ್ವರ ಸ್ವಾಮಿ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಅದು ಆಗೋದಕ್ಕೆ ಏನೇನೆಲ್ಲ ವಿಘ್ನಗಳಿದೆ ಅದೆಲ್ಲ ನಿವಾರಣೆ ಆಗಿ ನಿಮಗೆ ಅದರ ಪ್ರತಿಫಲ ನಿಮಗೆ ಡಿಸೆಂಬರ್ನಿಂದ ಸಿಗ್ತಾ ಹೋಗುತ್ತೆ. ಪಾಸಿಟಿವ್ ರಿಸಲ್ಟ್ಸ್ ನೀವು ಕಾಣ್ತಾ ಹೋಗ್ತೀರಿ. ಸೊ ಕಂಗ್ರ್ಯಾಚುಲೇಷನ್ಸ್. ಯಾರ್ಯಾರೆಲ್ಲ 11 ಪೋರ್ಟಲಲ್ಲಿ ಇದನ್ನು ಮ್ಯಾನಿಫೆಸ್ಟ್ ಮಾಡಿದ್ದೀರಾ ದಯವಿಟ್ಟು ನನಗೆ ತಿಳಿಸಿ ಆ ಎನರ್ಜಿ. ಮತ್ತು ಇನ್ನು ಕೆಲವರು 11 ಯಾರ್ಯಾರೆಲ್ಲ ತುಂಬ ಆ ನಂಬರ್ನ ನೋಡ್ತಾ ಇದ್ದೀರಾ ಅವ್ರಿಗೆ ನೀವು ಏನೋ ಮನಸ್ಸಲ್ಲಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಈ ವಿಡಿಯೋಗೆ ನೋಡೋಕ್ಕೆ ಬಂದಿದ್ರೆ ನನಗೆ ಉತ್ತರ ಸಿಗುತ್ತಾ ಅಂತ. ಖಂಡಿತ ಅದಕ್ಕೆ ಎಸ್ ಅಂತ ಹೇಳ್ತಾ ಇದ್ದಾರೆ ವಿಘ್ನೇಶ್ವರ ಸ್ವಾಮಿ. ಸೊ ಖಂಡಿತ ಅದು ಮ್ಯಾನಿಫೆಸ್ಟ್ ಆಗಿ ಬರ್ತಾ ಇದೆ. ಮತ್ತು ಇನ್ನೊಂದು ನಿಮಗೆ ಇಲ್ಲಿ ಸೂಚನೆ ಅಂದರೆ 11 ನಂಬರ್ ನೋಡಿದ ತಕ್ಷಣ ಅದು ಮೊಬೈಲಲ್ಲಾಗಿರಬಹುದು, ಗಡಿಯಾರದಲ್ಲಾಗಿರಬಹುದು, ಎಲ್ಲಾದರೂ ಬಿಲ್ಲಲ್ಲಾಗಿರ್ಬೋದು ಅಥವಾ ಗಾಡಿ ನಂಬರಲ್ಲಾಗಿರ್ಬೋದು. ಈ ಥರ ನೋಡಿದ ತಕ್ಷಣ ನೀವು ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಂ. ನೀವು ಹಿಂದೂಗಳಾಗಿದ್ದರೆ ಇದನ್ನು ನೋಡ್ತಾ ಇರೋರು ಬೇರೆ ಧರ್ಮದವರಾಗಿದ್ದರೆ ನಿಮ್ಮ ದೇವರ ಒಂದು ಹೆಸರನ್ನು ಹೇಳಿಕೊಂಡು ಆ ತಕ್ಷಣಕ್ಕೆ ನಿಮ್ಮ ಅಫರ್ಮೇಷನ್ನು ಏನು ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದರೆ ಅದು ಆಗೋಗಿದೆ ಅನ್ನೋ ಥರ ಅಫರ್ಮ್ ಮಾಡಿದ್ರೆ ಖಂಡಿತ ಅದು ನಿಮಗೆ ಆಗಿಬರುತ್ತೆ. ಇನ್ನೂ 11 ಕಾಣಿಸ್ತಾ ಇದೆ. ಅದರ ಸಂಕೇತ ಏನಂದರೆ ಯೂನಿವರ್ಸ್ ಜೊತೆ ನಿಮ್ಮ ಶಕ್ತಿ ಅಲೈನ್ ಆಗ್ತಾ ಇದೆ. ಮತ್ತು ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಏನಾದರೂ ರಿಚುವಲ್ ಮಾಡಿದರೆ, ಏನನ್ನಾದರೂ ಅಟ್ರ್ಯಾಕ್ಟ್ ಮಾಡ್ಕೊಳ್ಲಿಕ್ಕೆ ನಿಮ್ಮ ಜೀವನದಲ್ಲಿ ಕೋರಿಕೆ ಇಟ್ಟು ಮಾಡಿದರೆ ಅದು ನಿಮಗೆ ಬರ್ತಾ ಇದೆ ಅನ್ನುವಂತಹ ಸೂಚನೆ ಈ ಕಾರ್ಡ್ ಕೊಡ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಗೇನ್, ಸೆಕೆಂಡ್ ಟೈಮ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಸೊ ಈ ಕಾರ್ಡಲ್ಲೂ ಕೂಡ ಎನರ್ಜಿ ತುಂಬ ಚೆನ್ನಾಗಿ ಮ್ಯಾನಿಫೆಸ್ಟೇಷನ್ ಎನರ್ಜಿ ಬಂದಿತ್ತು. ಇಲ್ಲೂ ಕೂಡ ಅದೇ ಎನರ್ಜಿ ಬರ್ತಾ ಇದೆ. ಸರ್ಪ್ರೈಸಿಂಗ್ಲಿ ದ ನೆಕ್ಸ್ಟ್ ಕಾರ್ಡ್ ಇದು ಕೂಡ ನಿಮಗೆ ಪಾಸಿಟಿವ್ ಆಗೇ ಬರ್ತಾ ಇದೆ. ಬಿಕಾಸ್ ಇಲ್ಲಿ ಗುರುದೇವ ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಅವರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಮತ್ತು ಗುರುಗ್ರಹದ್ದೇನಾದರೂ ನಿಮಗೆ ದೋಷ ಇತ್ತು ಅಂದರೆ ಅದು ಕೂಡ ಇಲ್ಲಿ ನಿವಾರಣೆ ಆಗ್ತಾ ಇದೆ ವಿಘ್ನೇಶ್ವರ ಸ್ವಾಮಿಯ ಕೃಪೆಯಿಂದ. ಸೊ ಗುರುಗ್ರಹ ಅಂತ ಅಂದರೆ ಖಂಡಿತ ಮದುವೆ, ಯಾರು ಮದುವೆ ಆಗಬೇಕು ತುಂಬ ವರ್ಷಗಳಿಂದ ನನಗೆ ಸಿಗ್ತಾ ಇಲ್ಲ ಹುಡುಗ ಅಥವಾ ಹುಡುಗಿ ಅಂದರೆ, ಸೊ ಇನ್ನು ನಿಮಗೆ ನಿಮ್ಮ ಲೈಫ್ ಪಾರ್ಟ್ನರ್ ಖಂಡಿತ ಸಿಗ್ತಾ ಇದ್ದಾರೆ. ಗುರುಗ್ರಹದ ಒಂದು ನಿಮಗೆ ಆಶೀರ್ವಾದ ಇತ್ತು ಅಂತಂದರೆ ಮದುವೆಗೆ ಖಂಡಿತ ತಥಾಸ್ತು ಅಂತ. ಒಳ್ಳೆಯದಾಗಲಿ. ನಿಮ್ಮ ಲವ್ ರಿಲೇಷನ್ಶಿಪ್ ಕೂಡ ಚೆನ್ನಾಗಾಗ್ತಾ ಇದೆ. ಗುರುಗಳ ಆಗಮನ ನಿಮ್ಮ ಜೀವನದಲ್ಲಿ ಆಗ್ತಾಯಿದೆ. ನೀವು ಯಾರನ್ನಾದರೂ ಗುರುಗಳನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ, ನನಗೆ ಗೈಡೆನ್ಸ್ ಕೊಡಲಿಕ್ಕೆ ಒಬ್ಬರು ಬೇಕು, ಸರಿ ತಪ್ಪು ಹೇಳೋಕ್ಕೊಬ್ಬರು ಬೇಕು, ನನ್ನ ಜೀವನದಲ್ಲಿ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಹೇಳೋಕ್ಕೊಬ್ಬರು ಬೇಕು, ಅಥವಾ ಕನ್ಫ್ಯೂಷನ್ ಟೈಮಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಇದಕ್ಕೆಲ್ಲ ಒಬ್ಬರು ನನಗೆ ಬೇಕು
ಗುರುಗಳು ಅಂತ ನೀವು ಏನಾದರೂ ಮ್ಯಾನಿಫೆಸ್ಟ್ ಮಾಡಿದರೆ ಅದಕ್ಕೆ ಇಲ್ಲಿ ಉತ್ತರ ಸಿಗ್ತಾ ಇದೆ ಖಂಡಿತ. ಇನ್ನು 5 ದಿನ 5 ವಾರದಲ್ಲಿ ನಿಮಗೆ ಗುರುಗಳ ಅನುಗ್ರಹ ಆಗ್ತಾ ಇದೆ. ಗುರುಗಳು ನೀವು ಕಲಿಯೋಕ್ಕೆ ರೆಡಿ ಆಗಿದ್ದೀರಾ, ಹಾಗಾಗಿ ಗುರುಗಳು ನಿಮ್ಮ ಮುಂದೆ ಪ್ರತ್ಯಕ್ಷ ಆಗಲಿದ್ದಾರೆ ಅಂತ ವಿಘ್ನೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ. ಮ್ಯಾನಿಫೆಸ್ಟ್ 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 ಎಲ್ಲ ಇವತ್ತಿನ ರೀಡಿಂಗ್ ಫುಲ್ಲು ಮ್ಯಾನಿಫೆಸ್ಟೇ. ನೀವಿಲ್ಲಿ ರೆಡಿಯಾಗಿ ನಿಂತಿದ್ದೀರಿ. ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ ಅಲ್ವಾ, ಅದಿಲ್ಲಿ ನೋಡಿ ಬರ್ತಾ ಇದೆ ನಿಮ್ಮ ಹತ್ರ. ಕುದುರೆ ಏರ್ಕೊಂಡು ಇದು ನೀವು ಏನು ಮ್ಯಾನಿಫೆಸ್ಟ್ ಮಾಡಿದ್ರಲ್ಲ ಇದು ಯೂನಿವರ್ಸಿಂದ ನಿಮಗೆ ಆ ಬ್ಲೆಸ್ಸಿಂಗ್ಸು ನಿಮಗೆ ಖಂಡಿತ ಮುಂದಿನ ತಿಂಗಳು ಬರ್ತಾ ಇದೆ. ಸೊ ಎನರ್ಜಿನ ಕ್ಲೇಮ್ ಮಾಡಿ, ಮಿಸ್ ಮಾಡಿಬಿಡಿ. ಇದು ಸಾಗರದ ಆಚೆಯಿಂದ ಆದರೂ ಸರಿ, ನೀವು ಅದನ್ನು ಏನು ಹೊರಗಡೆ ತುಂಬ ದೂರದಲ್ಲಿದೆ ಅದಾಗೋದಿಲ್ಲ ಅಂತ ಅಂದ್ಕೊಂಡ್ರೂ ಕೂಡ ತುಂಬ ಫಾಸ್ಟಾಗಿ ನಿಮ್ಮ ವಿಶ್ ಮ್ಯಾನಿಫೆಸ್ಟ್ ಆಗಿ ಬರ್ತಾ ಇದೆ. ಸೊ ಏನು ವಿಶ್ಶು ಹಣಕ್ಕೆ ಸಂಬಂಧಪಟ್ಟಂಗೆ ಅಗೇನ್ ಇಲ್ಲೂ ಕೂಡ ಇದೇ ಬಂದಿತ್ತು. ನೀವೇನು ಹಣಕ್ಕೆ ಸಂಬಂಧಪಟ್ಟಂಗೆ ಬಿಸ್ನೆಸ್, ಜಾಬ್, ಇದಕ್ಕೇನಾದರೂ ನೀವು ಮ್ಯಾನಿಫೆಸ್ಟ್ ಮಾಡಿದರೆ ನೋಡಿ ಇಲ್ಲಿ ಪೆಂಟಕಲ್ಸ್ ಅಂದರೆ ನಮ್ಮ ಜೀವನಕ್ಕೆ ಹಣಕ್ಕೆ ಸಂಬಂಧಪಟ್ಟಂಗೆ. ಹಣ ಬರಬೇಕು ಅಂದರೆ ಕೆಲಸ ಇರಬೇಕು. ಸೊ ಅದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಸೊ ಕಾರ್ಡ್ ಹೇಗಿದೆ ಅಂದರೆ ನನಗೆ ತುಂಬ ಆಶ್ಚರ್ಯ ಆಯಿತು ಇವತ್ತು ಬಂದಿರೋಂಥ ಕಾರ್ಡು. ಸೊ ಇಲ್ಲಿ ಮ್ಯಾನಿಫೆಸ್ಟ್ ಬರಲಿಕ್ಕೆ ರೆಡಿಯಾಗಿದೆ. ಅದು ಬಂದಮೇಲೆ ಏನಾಗುತ್ತೆ, ನೀವು ಕಿಂಗ್ ಎನರ್ಜಿಗೆ ಬರ್ತಿದ್ದೀರಾ. ಸೊ ಬ್ಲೆಸ್ಸಿಂಗ್ಸು ಖಂಡಿತ ಬರ್ತಾ ಇದೆ ಡಿಸೆಂಬರ್ ತಿಂಗಳಿಗೆ. ಏನು ನೀವು ಈ ವರ್ಷ ಎಲ್ಲ ಕಷ್ಟಪಟ್ಟಿದ್ರಿ ಅಲ್ವಾ, ಸೊ ಅದಕ್ಕೆ ಅಂತಿಮವಾಗಿ ಈ ವರ್ಷ ಹೇಗೆ ಮುಕ್ತಾಯ ಆಗ್ತಾ ಇದೆ ಅಂದರೆ ಈ ಥರ ದೇವರ ಒಂದು ಆಶೀರ್ವಾದದಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ನು ಫುಲ್ಫಿಲ್ ಆಗೋದ್ರ ಮೂಲಕ ಈ ವರ್ಷ ಎಂಡ್ ಆಗ್ತಾ ಇದೆ. ನೋಡಿ ಈ ಕಾರ್ಡ್ ಕೂಡ ಇಲ್ಲಿ ಬರೋದಕ್ಕೆ ರೆಡಿಯಾಗಿದೆ. ಇಲ್ಲಿ ನೋಡಿ ಬಂದು ನಿಮ್ಮ ಕೈಗೆ ಸಿಕ್ಕಿದೆ. ಸೊ ಖಂಡಿತ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಯಾವುದೋ ಒಂದು ತುಂಬ ದಿನಗಳ ವಿಶ್ಶು ಆಸೆ ಪೂರೈಕೆ ಆಗ್ತಾ ಇದೆ. ಅದು ಏನಿದೆ ನೋಡಿ, ಇವರ ಡ್ರೆಸ್ಸಲ್ಲೆಲ್ಲ ಕಮಲದ ಹೂವಿದೆ. ಸೊ ಲಕ್ಷ್ಮೀ ತಾಯಿ ಎನರ್ಜಿ ಅಂತೂ ತುಂಬ ಇದೆ. ಅದು ಬರೋದಕ್ಕೆ ನಿಮ್ಗೆ ಏನೇನೆಲ್ಲ ಸ್ಟಕ್ ಆಗಿತ್ತು, ಏನೆಲ್ಲ ವಿಘ್ನಗಳಿತ್ತು, ಸೈಕಿಕ್ ಅಟ್ಯಾಕ್ ಇತ್ತು, ಅಥವಾ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು, ಅದನ್ನು ನಿಮಗೆ ತಲುಪಿಸ್ಬಾರ್ದು ಅಂತ ತುಂಬ ಪ್ರಯತ್ನಗಳು ನಡೆದಿದ್ರು ಕೂಡ ವಿಘ್ನೇಶ್ವರ ಸ್ವಾಮಿ ಬಂದಮೇಲೆ ಹೇಗೆ ಸಾಧ್ಯ ಆಗತ್ತಾ? ಅದು ನಿಜವಾಗ್ಲೂ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ನೀವೇನು ಕೇಳ್ಕೊಂಡಿದ್ರಿ ಅಲ್ವಾ, ಅದು ಬರ್ತಾ ಇದೆ. ಹಿಂದೆ ತಿರುಗಿ ನೋಡೋದನ್ನು ಬಿಡಿ, ಇನ್ನು ಮುಂದಕ್ಕೆ ಗಮನ ಹರಿಸ್ಕೊಂಡು ಹೋಗಿ. ಬಿಕಾಸ್ ನಿಮ್ಮ ಜೀವನದಲ್ಲಿ ಅಬಂಡೆಂಟಾಗಿ ದೇವರ ಆಶೀರ್ವಾದ ಬರ್ತಾ ಇದೆ. ಅದು ಸುಮ್ಮನೆ ಬರ್ತಾ ಇಲ್ಲ, ನಿಮ್ಮ ಪರಿಶ್ರಮ, ತುಂಬ ಪರಿಶ್ರಮ ಹಾಕಿದ್ದೀರಿ, ಇದೆಲ್ಲ ನಿಮ್ಮ ಸಂಪಾದನೆ. ಆದರೆ ನೀವು ಹಿಂದೆ ತಿರುಗಿ ನೋಡೋ ಗುಣದಿಂದ ಎಲ್ಲವನ್ನು ಕಳ್ಕೊಳ್ಳೋ ಒಂದು ಸಾಧ್ಯತೆ ಇದೆ ಅಂತ ಹೇಳಿ ಇಲ್ಲಿ ವಿಘ್ನೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ. ಆ ತಪ್ಪನ್ನು ಮಾಡಬೇಡಿ, ಖಂಡಿತ ಹಿಂದೆ ತಿರುಗಿ ನೋಡಬೇಡಿ. ಹಿಂದೆ ತಿರುಗಿ ನೋಡಬೇಡಿ ಅಂದರೆ ಆ ಒಂದು ನೆಗೆಟಿವ್ ಎನರ್ಜಿನ ಬಿಟ್ಟು ನಿಮ್ಮನ್ನು ಹೊರಗಡೆ ತರ್ತಿದ್ದಾರೆ ವಿಘ್ನೇಶ್ವರ ಸ್ವಾಮಿ. ಮತ್ತೆ ಅದರಲ್ಲಿ ಸಿಲುಕ್ಕೋಬೇಡಿ, ಹೊರಗಡೆ ಬನ್ನಿ. ಅದು ಮುಗೀತು. ಅದರಿಂದ ಪಾಠ ಏನು ಕಲ್ತಿದ್ದೀರಿ, ಅದರಿಂದ ಏನು ನಿಮಗೆ ಸಂಪಾದನೆ ಆಗಿದೆ ಅಲ್ವಾ, ಅದನ್ನು ಹೊತ್ಕೊಂಡಿದ್ದೀರಿ. ಬನ್ನಿ, ಹೋಗಿ ಮುಂದಕ್ಕೆ. ಇದೆರಡು ಇದೆ ಅಂತ ಅದನ್ನು ನೋಡಬೇಡಿ. ಇಲ್ಲಿರೋದೇ ನಿಮಗೆ ಮುಂದಿನ ಜೀವನಕ್ಕೆ ತುಂಬ ಪಾಠ ಕಲ್ತಿದ್ದೀರಿ, ತುಂಬ ಸಂಪಾದನೆ ಮಾಡಿದ್ದೀರಿ. ಮತ್ತೆ ಯಾಕೆ ಹಿಂದೆ ನೋಡ್ತೀರಾ? ಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಖಂಡಿತ ಏನು ಹಳೇದಿದೆ ಅಲ್ವಾ, ಹಾವು ಹೇಗೆ ಪೊರೆ ಬಿಚ್ಚಿ ಕಳಚಿ ಹೊಸದಾಗಿ ದೃಷ್ಟಿಯನ್ನು ಪಡ್ಕೊಳ್ಳುತ್ತೆ ಅಲ್ವಾ, ಅದೇ ಥರ ಏನು ಹಿಂದಿಂದೆಲ್ಲ ನೀವು ಕಳಚಿಟ್ಟು ಅದರಿಂದ ಕಲಿತ ಪಾಠವನ್ನು ಜೊತೆಲಿ ತಗೊಂಡು ಮುಂದೆ ಹೋಗಿ. ನಿಮ್ಮ ಜೀವನದಲ್ಲಿ ನಿಮಗೆ ಗುರುಗಳ ಆಗಮನ ಕೂಡ ಇಲ್ಲಿ ಆಗಿದೆ. ಹಿಂದೆ ಗುರು, ಮುಂದೆ ಗುರಿ, ಎರಡೂ ಇದೆ. ಇದು ಗುರಿ ಅಂತ ಆದರೂ ತಗೊಳ್ಳಿ. ನೋಡಿ, ಈ ಥರ ನೀವು ಖುಷಿಯಾಗಿ ಸೆಲೆಬ್ರೇಷನ್ ಮಾಡಬೇಕು. ಇನ್ನಾದರೂ ನಾನು ಚೆನ್ನಾಗಿ ಬದುಕಬೇಕು ಅಂತ ಇಲ್ಲಿ ಏನೇನೋ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಿ ಅಲ್ವಾ, ಅದೆಲ್ಲದಕ್ಕೂ ಕೂಡ ಏನೋ ಇಲ್ಲಿ ಗುರು ಇದ್ದಾರೆ. ಇಲ್ಲಿ ನಿಮ್ಮ ಕೈಯಲ್ಲಿ ಗುರಿ ಇದೆ. ಅದನ್ನು ಏನು ಮಾಡಿ ತಗೊತ
ಆ ಪಾಠಗಳನ್ನು ಕಲಿತಾ ಮುಂದಕ್ಕೆ ಆ ತಪ್ಪನ್ನು ಮಾಡದಂತೆ ಹೋಗಿ ಮುಂದಿನ ವರ್ಷ ತುಂಬ ಚೆನ್ನಾಗಿರುತ್ತೆ. ಹಾಗೆ ಡಿಸೆಂಬರ್ ಅಂತ ಇಲ್ಲಿ ವಿಘ್ನೇಶ್ವರ ಸ್ವಾಮಿ ಬ್ಲೆಸ್ಸಿಂಗ್ಸನ್ನು ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇದರಲ್ಲೂ ಕೂಡ ಬರ್ತಾ ಇದೆ ನೋಡಿ, ದುಃಖ ಪಡಬೇಡಿ. ಏನು ಕಳ್ಕೊಂಡಿದ್ದೀರಿ ಅಲ್ವಾ, ಹೋಯಿತು ಅದು ನಿಮ್ಮ ಒಳ್ಳೇದಕ್ಕೆ ಹೋಗಿದೆಯೋ, ನಿಮಗೇನೋ ನಿಮ್ಮ ಕಾರ್ಮಿಕ ರಿಲೇಷನ್ಶಿಪ್ ಇತ್ತು ಅದಕ್ಕೆ ಹೋಗಿದೆಯೋ, ಒಟ್ನಲ್ಲಿ ಅದು ಹೋಗಾಗಿದೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಹಿಂದೆ ಇರೋಂತಹ ಬ್ಲೆಸ್ಸಿಂಗ್ಸನ್ನು ಕಳ್ಕೊಬೇಡಿ, ಮುಂದೆ ಹೋಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ 2 ಕಾರ್ಡಲ್ಲೂ ಕೂಡ. ಇಲ್ಲಿ ತುಂಬ ದುಃಖ ಪಡ್ತಾ ಇದ್ದೀರಾ ಯಾರೋ, ಆಗೋಯ್ತು. ಸೊ ಹಿಂದೆ ತಿರುಗಿ ನೋಡೋದು ಬೇಡ ಇಲ್ಲಿ. ಹಾಗೆ ಇಲ್ಲಿ ಹಿಂದೆ ಇರೋಂಥ ಬ್ಲೆಸ್ಸಿಂಗ್ಸನ್ನು ನೋಡಿ ಅಂತ 2 ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸೊ ನಿಮ್ಗೆ ಯಾವುದು ರೆಸೊನೇಟ್ ಆಗುತ್ತೆ ಖಂಡಿತ ತಗೊಳ್ಳಿ. ಮುಂದೆ ನೋಡ್ತಾ ನಿಮ್ಮ ಜೀವನವನ್ನು ಸಮೃದ್ಧಿ ಕಡೆ ತೆಗೆದುಕೊಂಡು ಹೋಗಿ. ಒಂದೊಂದು ಮೆಟ್ಟಲು ಹತ್ತಿದ್ರೇ ನಾವು ತುದಿಯನ್ನು ತಲುಪಲಿಕ್ಕೆ ಸಾಧ್ಯ. ಮೊದಲನೇ ಮೆಟ್ಟಲನ್ನೇ ಹತ್ತದೆ ನಾವು ಕೊನೆ ಮೆಟ್ಟಲಲ್ಲಿ ಹೋಗಿ ಯಶಸ್ಸನ್ನು ಸಾಧಿಸಬೇಕು ಅಂತ ಕೆಳಗಡೆ ನಿಂತು ನೋಡ್ತಾ ಇದ್ರೆ ಅದು ಯಾವತ್ತೂ ಸಾಧ್ಯ ಇಲ್ಲ. ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ನಿಮಗೆ. ಆ ಬ್ಲೆಸ್ಸಿಂಗ್ಸನ್ನು ಪಡ್ಕೊಂಡು ನೀವು ಒಂದೊಂದೇ ಮೆಟ್ಟಲಾದರೂ ಸ್ವಲ್ಪ ಹೆಜ್ಜೆ ಆದರೂ ಮುಂದಕ್ಕೆ ಇಡಿ. ನೀವು 1 ಹೆಜ್ಜೆ ಇಟ್ಟರೆ ಅದಕ್ಕೆ ಇನ್ನು 10 ಹೆಜ್ಜೆ ಇಡುವಂತಹ ಶಕ್ತಿಯನ್ನು ದೇವರು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಖಂಡಿತ ಎಚ್ಚರಿಕೆಯಿಂದ. ಸೊ ಇಲ್ಲಿ ಪೇಜ್ ಆಫ್ ಪೆಂಟಕಲ್ಸ್ ಉಲ್ಟಾ ಬಂದಿದೆ. ಇಲ್ಲಿ ಕೆಲವರಿಗೆ ಹಣಕ್ಕೆ ಸಂಬಂಧಪಟ್ಟಂಗೆ ಲಾಸ್ ಅಥವಾ ನೀವು ತಗೊಳ್ಳೋಂತಹ ತೀರ್ಮಾನ ನಿಮ್ಮ ಹಣಕ್ಕೆ ಪೆಟ್ಟು ನೀಡುವಂತಹ ಒಂದು ಸಂದರ್ಭ ಇದೆ. ವಿಘ್ನೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ಅದು ಬ್ಲೆಸ್ಸಿಂಗ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಏನಿದ್ರೂ ಅವಶ್ಯಕತೆ ಇಲ್ಲ. ಸ್ವಲ್ಪ ತೀರ್ಮಾನ ತಗೊಳ್ಳೋದ್ರಲ್ಲಿ ಸ್ವಲ್ಪ ನಿಧಾನ ಮಾಡಿ. ಯಾರಾದರೂ ಹಣ ಕೇಳಿದಾರ ಅಥವಾ ಎಲ್ಲಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಈ ಥರ ಮಾಡೋವಾಗ ಸ್ವಲ್ಪ ಗೈಡೆನ್ಸ್ ತಗೊಳ್ಳಿ. ನಿಮ್ಮ ಒಳ ಮನಸ್ಸು ಹೇಳುತ್ತೆ, ಯಾವುದೋ ಮೆಸೇಜ್ ಬರುತ್ತೆ, ಆಗ ಸ್ವಲ್ಪ ನಿಧಾನ ಮಾಡಿ. ಅದು ಮುಂದೆ ಬ್ಲೆಸ್ಸಿಂಗ್ಸ್ ಆಗುತ್ತೆ. ನೀವು ಆ ಥರ ಪಟ್ಟರೆ ನಿಮ್ಮ ಹಣ ನಿಮ್ಮ ಕೈಯಿಂದ ನೋಡಿ ಉಲ್ಟಾ ಆಗಿದೆ. ಇದು ಕೈ ಜಾರ ಹೋಗೋ ಅವಕಾಶಗಳಿದೆ. ಮುಂದಿನ ವರ್ಷ ಹೊಸ ವರ್ಷನ ನೀವು ಈ ಥರ ಇದು ಮಾಡಬೇಡಿ ಅಂತ ಹೇಳಿ ವಿಘ್ನೇಶ್ವರ ಸ್ವಾಮಿಯಲ್ಲಿ ಮುಂಚೆನೇ ಸೂಚನೆ ಕೊಡ್ತಾ ಇದ್ದಾರೆ. ಯಾರಾದರೂ ಹಣನ ಹೂಡಿಕೆ ಮಾಡೋದು ಯೋಚನೆ ಮಾಡ್ತಾಯಿದ್ರೆ ಅಥವಾ ಯಾರಿಗಾದ್ರೂ ಸಾಲ ಕೊಡಲಿಕ್ಕಾಗಲಿ ಯೋಚನೆ ಮಾಡ್ತಾಯಿದ್ರೆ 1 ನಿಮಿಷ ತಾಳಿ, ಬೇಡ, ಅದು ನಿಮ್ಮ ಹತ್ರನೇ ಇರಲಿ, ಹಾಗೆ ಇಟ್ಕೊಳ್ಳಿ. ಮುಂದಕ್ಕೆ ಅದನ್ನು ಬ್ಲೆಸ್ಸಿಂಗ್ಸ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ದೇವರು ನಿಮಗೆ ಸೂಚನೆಯನ್ನು ಕೊಡ್ತಾರೆ. ಬಿ ಸ್ಲೋ. ಯಾರಿಗೆ ಅಂತ ಗೊತ್ತಿಲ್ಲ, ನಿಮಗೆ ಇದನ್ನು ಕೇಳಿದ ತಕ್ಷಣ ನನಗೆ ಅಂತ ಅನಿಸುತ್ತೆ. ಸೊ ಈ ಗೈಡೆನ್ಸ್ನ ಖಂಡಿತ ಫಾಲೋ ಮಾಡಿ. ಹಣ ಕೊಟ್ಟು ಸಿಗಾಕೊಂಡ್ಮೇಲೆ ತುಂಬ ಕಷ್ಟ. ನೀವು ಬೇರೆಯವ್ರ ಹತ್ರ ಹಣ ಇಸ್ಕೊಳ್ಳೋದು ಮತ್ತೆ, ಬಿಕಾಸ್ ಅಲ್ಲಿ ಕಾರ್ಮಿಕ್ ರಿಲೇಷನ್ಶಿಪ್ ಇರೋದು, ಕಾರ್ಮಿಕ್ ಬಂಧನ ಇರುತ್ತೆ. ಅದರಿಂದ ನೀವು ಹೊರಗಡೆ ಬರೋದು ತುಂಬ ಕಷ್ಟ. ನಾನು ತುಂಬ ಜನ ರೀಡಿಂಗಲ್ಲಿ ಕೇಳ್ತಾ ಇರ್ತಾರೆ, ನಿಂಗೆ ಹಣ ಸ್ಟಕ್ ಆಗಿಬಿಟ್ಟಿದೆ, ಅದನ್ನು ವಾಪಸ್ ತೊಗೊಳ್ಳೋದು ಹೇಗೆ ಅಂತ. ಅದು ರೀಡಿಂಗಲ್ಲಿ ನೋಡಿದಾಗ ಅದು ಎಲ್ಲನೂ ಕೂಡ ಕೊನೆಗೆ ಎಲ್ಲಿ ಹೋಗಿ ತಲುಪುತ್ತೆ ಅಂದರೆ ಹಿಂದಿನ ಜನ್ಮದ್ದು ಅಥವಾ ಈ ಜನ್ಮದಲ್ಲೇ ಹಿಂದಿನ ಕರ್ಮಕ್ಕೆ ಹೋಗಿ ಸೇರಿಕೊಳ್ಳುತ್ತೆ. ಹಾಗಾಗಿ ಅದು ತೊಗೊಳ್ಳೋದು ತುಂಬ ಕಷ್ಟ. ಅದಕ್ಕೆ ಸ್ವಲ್ಪ ನಿಧಾನ ಮಾಡಿ. ವಿಘ್ನೇಶ್ವರ ಸ್ವಾಮಿನೇ ಹೇಳ್ತಾ ಇದ್ದಾರೆ, ಎಲ್ಲೋ ಹೊರಗಡೆ ಕೊಟ್ಟು ಹಾಳು ಮಾಡ್ಕೊಳ್ಳೋದಕ್ಕಿಂತ ನನ್ನ ಹತ್ರ ಇಲ್ಲ ಅಂತ ಅಕೌಂಟಲ್ಲಿ ಇಟ್ಬಿಟ್ಟು ಸುಮ್ಮನೆ ಇರಿ, ಅದೇನು ಮಾಡಬೇಕು ಅಂತ ಮುಂದೆ ನಿಮಗೆ ಮೆಸೇಜ್ ಸಿಗುತ್ತೆ. ಸೊ ಇವತ್ತಿಗೆ ಮುಂದಿನ ತಿಂಗಳಿಗೆ ಹಾಗೂ ಮುಂದಿನ ವರ್ಷ 2ಕ್ಕೂ ಕೂಡ ಇಲ್ಲಿ ವಿಘ್ನೇಶ್ವರ ಸ್ವಾಮಿಯ ಒಂದು ಮೆಸೇಜನ್ನು ನಾವು ಸ್ವೀಕಾರ ಮಾಡ್ಕೊಂಡಿದ್ದೀವಿ. ಸೊ ಇನ್ನು ಬೇರೆ ಹುಣ್ಣಿಮೆ ಧ್ಯಾನ, ಹುಣ್ಣಿಮೆ ಬರ್ತಾ ಇದೆ, ಪೋರ್ಟಲ್ ಬರ್ತಾ ಇದೆ. ಸೊ ಈ ಥರದಕ್ಕೆಲ್ಲ ನೀವು ಏನೇನು ಅಪ್ಡೇಷನ್ ಇರುತ್ತೆ ಅದನ್ನೆಲ್ಲ ನೀವು ಪಡ್ಕೋಬೇಕು ಅಂತಂದರೆ ನನ್ನ ನಂಬರ್ಗೆ ಖಂಡಿತ ಮೆಸೇಜ್ ಮಾಡಿ. ವಾಟ್ಸಪ್ ಚಾನಲ್ಗೆ ನಿಮ್ಮನ್ನು ಆ್ಯಡ್ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.